ಇಂದು ಈ ನಾಡು ಕಂಡ ಅದ್ಭುತ ಮೇರು ನಟರು, ಶ್ರೇಷ್ಠ ನಟರು, ಕಲಾ ತಪಸ್ವಿ, ಅಭಿನಯ ಭಾರ್ಗವ, ಸಾಹಸಸಿಂಹ, ಕೋಟಿಗೊಬ್ಬ, ದಾದಾ, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ರವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಅಪ್ಪಟ ಅಭಿಮಾನಿಯಾಗಿ ನಾನು ಹಾಗೂ ನನ್ನ ಆತ್ಮೀಯ ಸ್ನೇಹಿತರು, ಗೌರವಾನ್ವಿತ ಗುರು ಹಿರಿಯರು ಸೇರಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಗುಂಡ್ಲುಪೇಟೆಯ ಐಶ್ವರ್ಯ ಬೇಕರಿ ಮುಂದೆ ಆಚರಿಸಿದೆವು. ಈ ಸಂದರ್ಭದಲ್ಲಿ ಹಾಜರಿದ್ದ ಕಾವಲು ಪಡೆ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್, ಗಡಿನಾಡು ರಕ್ಷಣಾ ಸೇನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಇಲಿಯಾಸ್ ಕುಮಾರ್, ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್, ಕಾವಲು ಪಡೆಯ ಗೌರವಾಧ್ಯಕ್ಷರಾದ ರಾಮೇಗೌಡರು, ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್, ಜಿಲ್ಲಾ ಕಾರ್ಯದರ್ಶಿಗಳಾದ ಅಬ್ದುಲ್ ರಶೀದ್, ಗಡಿನಾಡು ರಕ್ಷಣಾ ಸೇನೆಯ ರಾಜ್ಯ ಸಂಸ್ಥಾಪಕರಾದ ಮುನೀರ್ ಪಾಷಾ, ರಾಘವಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆರ್ ಡಿ ಉಲ್ಲಾಸ್, ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ರಂಗಪ್ಪ ನಾಯಕ, ಶೆಟ್ರೊಂಡಿ ರಾಜು, ಪರಿಸರ ಪ್ರೇಮಿ PWD ಗುತ್ತಿಗೆದಾರರಾದ ಮಂಜುನಾಥ್, ಮದೈನುಂಡಿ ನಾಗರಾಜ್, ಪತ್ರಕರ್ತರಾದ ಹಸ್ಕುಲಿ ಮಹೇಂದ್ರ ಹಾಗೂ ವೀನ್ಪುರ ಮಲ್ಲೇಶ್ ರವರು ಹಾಜರಿದ್ದರು. ನಿಮ್ನೆ ಬನ್ನಿ, ಈ ಕಡೆ ಬನ್ನಿ. ಪಕ್ಕ ಅಭಿಮಾನಿ, ಅವರಿಬ್ಬರೇ ಪಕ್ಕ ಅಭಿಮಾನಿಗಳು. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಅಮೃತ ಮಹೋತ್ಸವ ಅವರ ಹುಟ್ಟುಹಬ್ಬದ ಶುಭಾಶಯದ ಇವತ್ತು ಒಂದು ಸಂಭ್ರಮಾಚರಣೆಯಲ್ಲಿ ಅವರಿಗೆ ಶುಭಾಶಯವನ್ನು ಸಲ್ಲಿಸುವ ಮೂಲಕ ಜೊತೆಯಲ್ಲಿ ಇವತ್ತು ಉಪೇಂದ್ರರು ಹುಟ್ಟುಹಬ್ಬದ ಶುಭಾಶಯ ಸಲ್ಲಿಸಿದ್ದಾರೆ. ಅದ್ರ ಜೊತೆಯಲ್ಲಿ ಶ್ರುತಿ, ಮುಖ್ಯವಾಗಿ ಪಂಡರಿಬಾಯಿ ಅಮ್ಮನವರು ಕೂಡ ಇವತ್ತು ಹುಟ್ಟುಹಬ್ಬ ಶುಭಾಶಯವನ್ನು ಸಲ್ಲಿಸ್ತೇವೆ. ಎಲ್ಲ ಮಾಸ್ಟರ್ ವಿಚಾರವಾಗಿ ಎಲ್ಲ ಹೇಳಿದ್ದಾರೆ, ಹೇಳಕ್ಕೆ ಯಾವುದು ಇವತ್ತು ಯಾವ ವಿಚಾರವನ್ನು ಎಲ್ಲ ಅವರೇ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಶುಭಾಶಯಗಳು ಮಾತ್ರ ಕೋರಿ ನಾನು ಮಾತು ಮುಗಿಸ್ತೇನೆ. ಅವರ ನಟನೆ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥದ್ದು. ಮಾಡಿರ್ತಕ್ಕಂಥ ಎಲ್ಲ ಚಿತ್ರಗಳು ಕೂಡ ಸುಮಾರು 200 ಚಿತ್ರಗಳಲ್ಲಿ ಅವ್ರು ಮಾಡಿದ್ದಾರೆ. 200 ಚಿತ್ರಗಳು ಮೌಲ್ಯವಾದ ಚಿತ್ರಗಳೇ. ಅವು ಸಾಮಾಜಿಕ ಸಂದೇಶವನ್ನು ಸಾರ್ತಾ ಇತ್ತು ಮತ್ತು ಜೊತೆಗೆ ವಿಷ್ಣುವರ್ಧನ್ ನಟನಾ ಕೌಶಲ್ಯ ಅತ್ಯಂತ ಪ್ರಬುದ್ಧವಾಗಿತ್ತು. ಹಾಗಾಗಿ ಎಲ್ಲ ವಿಷ್ಣುವರು ಸುಮಾರು 220 ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. 220 ಚಿತ್ರಗಳು ಮೌಲ್ಯಯುತವಾದ ಚಿತ್ರಗಳು, ನಮ್ಮ ಸಮಾಜಕ್ಕೆ ಅನೇಕ ಸಂದೇಶಗಳನ್ನು ನೀಡುವಂಥ ಒಂದು ಚಿತ್ರಗಳಾಗಿತ್ತು. ಜೊತೆಗೆ ಅವರು ಎಲ್ಲ ಸುಮಾರು ನಾಯಕಿಯರ ಜೊತೆ ಅವರು ಅಭಿನಯವನ್ನು ಮಾಡಿದ್ದಾರೆ. ಜೊತೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಿಟ್ಟರೆ ರಾಜನಂತರ ವಿಷ್ಣುವರ್ಧನ್ ಅವರೇ ನಮ್ಮ ನಾಡು ಕಂಡಂಥ ಅತ್ಯಂತ ಜನಪ್ರಿಯ ನಾಯಕರು ಅಂತ ನಾನು ಹೇಳ್ತೇನೆ. ಜೊತೆಗೆ ಇವರಿಗೆ ಡಾಕ್ಟರೇಟ್ ಜೊತೆಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ. ಹಾಗಾಗಿ ಕೂಡ ಅವರು ಇದ್ದಾಗಲೇ ಕೊಟ್ಟಿದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಆ ಜನ್ಮ ಆ ಒಂದು ಸಾರ್ಥಕ ಆಗಿತ್ತು.